ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಂತಹ ನಟ ದರ್ಶನ್ ಅಂಡ್ ಟೀಮ್ ಜೈಲು ಪಾಲಾಗಿದೆ. ನ್ಯಾಯಾಲಯ ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ನೀಡಿರುವಂಥದ್ದು. ಈ ಮಧ್ಯೆ ದರ್ಶನ್ಗೆ ಜೈಲಲ್ಲಿ ಜೀವಭಯ ಇದೆ ಅಂತಾನು ಕೋರ್ಟ್ ಮುಂದೆ ಅರ್ಜಿ ಹೋಗಿದೆ. ಇದರ ಕುರಿತಾದಂತಹ ಕಂಪ್ಲೀಟ್ ಸ್ಟೋರಿಯನ್ನ ನಿಮಗೆ ತೋರಿಸ್ತೀನಿ. ಮೊನ್ನೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಪವಿತ್ರ ಗೌಡ, ಇವತ್ತು ಅದೇ ಸೆಂಟ್ರಲ್ ಜೈಲು ಪಾಲಾದ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕಂಬಿ ಹಿಂದೆ ಸೇರಾಯಿತು. 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ವಿಲವಿಲನೆ ಒದ್ದಾಡಿದ್ದ ಪೊರ್ಕಿ ನಟ ಜೈಲು ಸೇರಾಯಿತು. ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಿದ್ದಂತೆ ದರ್ಶನ್, ವಿನಯ್, ಧನ್ರಾಜ್ ಮತ್ತು ಪ್ರದೋಷ್ನನ್ನ ಪೊಲೀಸರು ಎಸಿಎಂಎಂ ಕೋರ್ಟ್ಗೆ ಕರ್ಕೊಂಡ್ಬಂದ್ರು. ವಿಚಾರಣೆ ನಡೆಸಿದ ನ್ಯಾಯಾಧೀಶ ಜಯಕುಮಾರ್ ಜಾಟ್ಲಾ ಅವರು ದರ್ಶನ್ ಸೇರಿ 4 ಆರೋಪಿಗಳನ್ನು ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಮಾಡಿದ್ರು. ದರ್ಶನ್ ಎರಡನೇ ಹೆಂಡತಿ ಪವಿತ್ರ ಗೌಡ ಸೇರಿ ಸುಮಾರು 17 ಮಂದಿನೂ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಹೆಂಡತಿ ಹೊಡೆದು 2011ರಲ್ಲಿ ಜೈಲು ಸೇರಿದ್ದ ದರ್ಶನ್, ಅದೇ ಜೈಲು, ಅದೇ ಕೊಠಡಿಯಲ್ಲೇ ದರ್ಶನ್ ಲಾಕ್. 2011ರಲ್ಲಿ ಇದೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊಡೆದು ಬಡಿದು ಚಿತ್ರಹಿಂಸೆ ಕೊಟ್ಟಿದ್ದ. ಆಗ ಪೊಲೀಸರು ಬಂಧನ ಮಾಡಿ ಜೈಲಿಗೂ ಕಳಿಸಿದ್ರು. ಅವತ್ತು ಇದೇ ದರ್ಶನ್ನನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನ ಬಿ ಬ್ಯಾರಕ್ನಲ್ಲಿ ಕೂಡಿ ಹಾಕಿದ್ರು. ಇವತ್ತು ಅದೇ ದರ್ಶನ್ಗೆ ಅದೇ ಬಿ ಬ್ಯಾರಕ್ನಲ್ಲಿ ಲಾಕ್ ಮಾಡಿದ್ದಾರೆ. 13 ವರ್ಷಗಳ ಹಿಂದೆ ಯಾವ ಕೊಠಡಿಯಲ್ಲಿದ್ರೋ ಸಾಹೇಬ್ರು ಈಗ ಅದೇ ಜೈಲಿನ ಕೊಠಡಿಯ ಕಂಬಿ ಎಣಿಸಬೇಕಾದ ದುಸ್ಥಿತಿ ಎದುರಾಗಿದೆ. ದರ್ಶನ್ ಕೈದಿ ನಂಬರ್ 6106. ಕೊಲೆಗಡುಕರು, ಅತ್ಯಾಚಾರಿಗಳು, ದೇಶದ್ರೋಹಿಗಳು, ದರೋಡೆಕೋರರು, ಕಳ್ಳ ಖದೀಮರು ಇರುವ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಈಗ ವಿಚಾರಣಾಧೀನ ಕೈದಿ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಿದ್ದಂತೆ ಕೈದಿ ಸಂಖ್ಯೆನೂ ಕೊಟ್ಟಿದ್ದಾರೆ. ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 6106 ಆಗಿದ್ರೆ ಧನ್ರಾಜ್ ವಿಚಾರಣಾಧೀನ ಕೈದಿ ನಂಬರ್ 6107, ಇನ್ನು ವಿನಯ್ಗೆ 6108 ವಿಚಾರಣಾಧೀನ ಕೈದಿ ಸಂಖ್ಯೆ ಕೊಟ್ಟಿದ್ರೆ ಪ್ರದೋಷ್ಗೆ ವಿಚಾರಣಾಧೀನ ಕೈದಿ ಸಂಖ್ಯೆ 6109 ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಏಕಾಂಗಿ. ಭದ್ರತಾ ದೃಷ್ಟಿಯಿಂದ ದರ್ಶನ್ಗೆ ಪ್ರತ್ಯೇಕ ಕೊಠಡಿ. ದರ್ಶನ್ ಹೇಳಿ ಕೇಳಿ ದೊಡ್ಡ ನಟ, ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಹೈ ಪ್ರೊಫೈಲ್ ಪ್ರಕರಣ. ಜೈಲಲ್ಲಿ ದರ್ಶನ್ಗೆ ಅಭಿಮಾನಿಗಳೂ ಇದ್ದಾರೆ, ವಿರೋಧಿಗಳೂ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಜೊತೆ ಜೈಲು ಸೇರಿರೋ 15 ಆರೋಪಿಗಳಲ್ಲಿ ಹಲವರಿಗೆ ದರ್ಶನ್ ಮೇಲೆ ಕೋಪ ಇದೆ. ಹೀಗಾಗಿ ದರ್ಶನ್ಗೆ ಯಾರಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಕಷ್ಟ ಅನ್ನೋ ಭಯ. ಹಾಗಾಗಿನೇ ಭದ್ರತೆ ಹೆಚ್ಚಾಗಿರುವ ಬಿ ಬ್ಯಾರಕ್ ಕೊಠಡಿಯಲ್ಲಿ ದರ್ಶನ್ನನ್ನ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಪೊಲೀಸರು ಬಿಟ್ರೆ ಇನ್ಯಾರೂ ಹೋಗೋಕ್ಕಾಗಲ್ಲ. ಡಿ ಗ್ಯಾಂಗ್ ಜೈಲು ಸೇರಲು 11 ಕಾರಣ ಕೊಟ್ಟ ಪೊಲೀಸರು. ದರ್ಶನ್ ಮತ್ತು ಆತನ ಸಹಚರರನ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆಯೋ ಗೋಜಿಗೆ ಹೋಗಲಿಲ್ಲ. ಕೋರ್ಟ್ನಲ್ಲಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತಾನೆ ವಕೀಲರ ಮೂಲಕ ಅರ್ಜಿಯಲ್ಲಿ ಮನವಿ ಮಾಡಿದ್ರು. ಪೊಲೀಸರು ಮಾಡಿಕೊಂಡ ಮನವಿಯಲ್ಲಿ ಪ್ರಮುಖವಾಗಿ 11 ಅಂಶಗಳಿತ್ತು. ಆರೋಪಿಗಳು ಕೊಲೆಯಂತಹ ಕೃತ್ಯವೆಸಗಿದ್ದು ಕಾನೂನಿನ ಮೇಲೆ ಕಿಂಚಿತ್ ಗೌರವವೇ ಇಲ್ಲ. ಆರೋಪಿ ಪವಿತ್ರ ಗೌಡ ಕೃತ್ಯಕ್ಕೆ ಪ್ರಮುಖ ಕಾರಣಕರ್ತೆಯಾಗಿದ್ದು ಈಕೆ ಪ್ರಚೋದನೆ ನೀಡಿ ಕೊಲೆಗೆ ಒಳಸಂಚು ಮಾಡಿದ್ದಾರೆ. ಆರೋಪಿ ದರ್ಶನ್ ಹಣಬಲ ಮತ್ತು ಅಭಿಮಾನಿ ಬಳಗ ಬಳಸಿಕೊಂಡು ರೇಣುಕಾಸ್ವಾಮಿ ಅಪಹರಣ ಮಾಡಿಸಿದ್ದಾನೆ. ಹಲ್ಲೆ, ಕೊಲೆ ಕೃತ್ಯದ ನಂತರ ಮತ್ತೆ ಒಳಸಂಚು ರೂಪಿಸಿ ಸಾಕ್ಷ್ಯನಾಶಕ್ಕೆ ಯತ್ನ ನಡೆಸಿದ್ದಾರೆ. ಆರೋಪಿಗಳು ಕೊಲೆ ಮಾಡಿ ನಂತರ ಹಣದ ಪ್ರಭಾವದಿಂದ ಬೇರೆ ವ್ಯಕ್ತಿಗಳನ್ನ ಕೊಲೆಯಲ್ಲಿ ಬಿಂಬಿಸಿದ್ದಾರೆ. ಆರೋಪಿಗಳು ಕೃತ್ಯವೆಸಗಲು ಮತ್ತು ಕೃತ್ಯ ನಡೆದ ನಂತರ ಭೌತಿಕ ಮತ್ತು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳ ನಾಶಕ್ಕೆ ಯತ್ನ ಮಾಡಿದ್ದಾರೆ. ಆರೋಪಿ 2 ದರ್ಶನ್ ತನ್ನ ಅಭಿಮಾನಿ ಬಳಗವನ್ನ ಬಳಸಿಕೊಂಡು ಪ್ರಕರಣದ ತನಿಖೆಗೆ ನಿರಂತರ ಅಡ್ಡಿಪಡಿಸುತ್ತಿದ್ದಾನೆ. ತನಿಖೆ ವೇಳೆ ತಾಂತ್ರಿಕ ಸಾಕ್ಷ್ಯಾಧಾರಗಳಲ್ಲಿ ಆರೋಪಿಗಳು ನೇರವಾಗಿ ಭಾಗಿಯಾಗಿರುವುದು ಪತ್ತೆಯಾಗಿದೆ. ಸಾಕ್ಷ್ಯದಾರರಿಗೆ ದರ್ಶನ್ ಸಹಚರರಿಂದ ಬೆದರಿಕೆನೂ ಇದೆ. ಸಾಕ್ಷ್ಯದಾರರಿಗೆ ದರ್ಶನ್ ಸಹಚರರಿಂದ ಬೆದರಿಕೆ ಹಾಕಿರುವ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೀಗಾಗಿ ಆರೋಪಿಗಳು ಜೈಲಲ್ಲಿದ್ದರೆ ಸಾಕ್ಷಿ ಸಂಗ್ರಹಕ್ಕೆ, ತನಿಖೆಗೂ ಸಹಾಯಕಾರಿ ಅಂತ ಪೊಲೀಸರು ಕೋರ್ಟ್ನಲ್ಲಿ ಮನವಿ ಮಾಡಿದ್ರು. ದರ್ಶನ್ ಜೊತೆಗಿನ ಆರೋಪಿಗಳು ಬೇರೆ ಜೈಲಿಗೆ. ದರ್ಶನ್ ಜೈಲು ಪಾಲಾಗೋ ಮುನ್ನ ಕೋರ್ಟ್ಗೆ ಕರೆತರಲಾಗಿತ್ತು. ಕೋರ್ಟ್ನಲ್ಲಿ ಸರ್ಕಾರಿ ಪರ ವಕೀಲ, ವಿಶೇಷ ಅಭಿಯೋಜಕ ಪ್ರಸನ್ನಕುಮಾರ್ ದರ್ಶನ್ ಭದ್ರತೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ದರ್ಶನ್ ಜೊತೆಗಿರುವ ಕೈದಿಗಳನ್ನ ಬೇರೆ ಜೈಲಲ್ಲಿ ಇರಿಸಿ ಅಂತಾನೂ ಮನವಿ ಮಾಡಿದ್ರು. ಇದಕ್ಕೆ ದರ್ಶನ್ ಪರ ವಕೀಲ ಪ್ರವೀಣ್ ತಿಮ್ಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಸೋಮವಾರ ಅರ್ಜಿ ವಿಚಾರಣೆ ನಡೆಸೋದಾಗಿ ಹೇಳಿದ್ರು. ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅವರ ನಿಲ್ಲಿಸುವಂತೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ, ಅವ್ರನ್ನ ಇರಿಸುವಂತೆ.
ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸೋರಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ದರ್ಶನ್ ಪರವಾಗಿ ವಾದ ಮಂಡಿಸೋಕೆ ಖ್ಯಾತ ವಕೀಲ ಸಿವಿ ನಾಗೇಶ್ ಒಪ್ಪಿಕೊಂಡಿದ್ದಾರೆ. ಸೋಮವಾರದಿಂದ ದರ್ಶನ್ ಪ್ರಕರಣದಲ್ಲಿ ಸಿವಿ ನಾಗೇಶ್ ಅವರೇ ವಾದ ಮಂಡಿಸೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೂಲಗಳ ಪ್ರಕಾರ ದರ್ಶನ್ ಗ್ಯಾಂಗ್ ಬಿಡುಗಡೆ ಮಾಡಿಸೋಕೆ ಈಗಾಗಲೇ ಸಾಕಷ್ಟು ತಯಾರಿನೂ ಆಗಿದೆ ಅಂತ ವಕೀಲರು ಹೇಳಿಕೆ ಕೊಟ್ಟರು. ಅರ್ಜಿ ಹಾಕಿದ್ದಾರೆ, ರಿಮ್ಯಾಂಡ್ ಅಪ್ಲಿಕೇಶನ್ ನ ಆರ್ಡರ್ ಮಾಡಿ. ಅಲ್ಲ, ಅದು ಇನ್ನೂ ಏನೋ ಸೀನಿಯರ್ ಕೌನ್ಸಿಲ್ ನ ಎಂಗೇಜ್ ಮಾಡಿದ್ದಾರೆ. ಸಿವಿ ನಾಗೇಶ್ ಸಾಹೇಬ್ರು ಯಾರಿದ್ದಾರೆ ನೋಡ್ಬಿಟ್ಟು ಅದು ಮಾಡಿ ಡೆಫಿನೆಟ್ಲಿ ಅವರಿಂದ ಡ್ಯೂ ಕೋರ್ಸ್ ಆಫ್ ದಟ್ ಟೈಮ್ ಅವ್ರು ಫೈಲ್ ಮಾಡ್ತಾರೆ. ಪ್ರಕರಣದಲ್ಲಿ ನಮಗೆ ಪ್ರೊಸೀಜರಲ್ ಲ್ಯಾಪ್ಸ್ ಇದೆ. ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮ್ಯಾಂಡ್ ಆದೇಶವನ್ನು ಹೊರಡಿಸಿರುವಂತದ್ದಾಗಿರ್ಬೋದು, ಇದು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ. ಅರ್ಜಿ ಪುರಸ್ಕೃತಗೊಂಡಲ್ಲಿ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗೋ ಎಲ್ಲ ಅವಕಾಶಗಳು ಇರ್ತವೆ. ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು. ಎಲ್ಲ ಆರೋಪಿಗಳಿಗೂ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಳಪಡಿಸಿರ್ತಾರೆ. ದರ್ಶನ್ ಮತ್ತು ಆತನ ಜೊತೆಗಿರುವ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ದರ್ಶನ್ ಗ್ಯಾಂಗ್ ಜೈಲು ಪಾಲಾಗಿದೆ. ಇದಕ್ಕೆ ಕೊಲೆಯಾದ ರೇಣುಕಾಸ್ವಾಮಿ ತಂದೆ ಪ್ರತಿಕ್ರಿಯೆ ಕೊಟ್ಟರು. ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಂತ ಒಂದು ಏನೋ ಗಾದೆ ಮಾತಿದೆ, ಅದರಂತ ಆಗಿದೆ. ಏನಿದ್ದಾರೆ, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಕೋರ್ಟ್ಗೆ ಮನವರಿಕೆ ಮಾಡಿದ್ರಿಂದ ಕೋರ್ಟ್ನವರು ಅವ್ರನ್ನ ಈ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಏನಂದ್ರೆ ಅವ್ರ ಶಿಕ್ಷೆ ಆಗಬೇಕು ಅದನ್ನು. ಮಾಡಿದ್ದುಣ್ಣೋ ಮಹಾರಾಯ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು ಅಂತ ತಿಳಿಸಿದವರು ಸುಮ್ಮನೆ ಹೇಳಲ್ಲ. ದರ್ಶನ್ ಗ್ಯಾಂಗ್ ಸದ್ಯಕ್ಕೆ ಜೈಲು ಪಾಲಾಗಿದೆ. ಆದರೂ ಆರೋಪ ಸಾಬೀತಾಗಬೇಕು. ಕೋರ್ಟ್ ನಿಜವಾದ ಅಪರಾಧಿ ಯಾರಂತ ಸಾಕ್ಷಿಗಳನ್ನ ಪರಿಗಣಿಸಿ ತೀರ್ಪು ಕೊಡಬೇಕು. ಆದರೆ ಇದು ಯಾವಾಗ ಮುಗಿಯುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.